ಇಂದಿನ ವಿಡಿಯೋ ಸರಸ್ವತಿ ಗಾಯತ್ರಿ ಮಂತ್ರದ ಬಗ್ಗೆ. ಈ ವಿಡಿಯೋದಲ್ಲಿ ನಾವು ಸರಸ್ವತಿ ಗಾಯತ್ರಿ ಮಂತ್ರದ ಬಗ್ಗೆ ತಿಳಿಯೋಣ, ಜೊತೆಗೆ ಅದರ ಅರ್ಥವನ್ನು ಸಹ ತಿಳಿಯೋಣ. ಈ ವಿಡಿಯೋದಲ್ಲಿ ನಾವು ದೇವಿ ಸರಸ್ವತಿಯ ರೂಪ ಮತ್ತು ಅವಳ ಗುಣಗಳ ಬಗ್ಗೆಯೂ ನಾವು ಅರ್ಥ ಮಾಡಿಕೊಳ್ಳೋಣ. ಈ ವಿಡಿಯೋದಲ್ಲಿ ನಾವು ಸರಸ್ವತಿ ಗಾಯತ್ರಿ ಮಂತ್ರವನ್ನು ಪಠಿಸುವುದರ ಪ್ರಯೋಜನಗಳನ್ನು ಸಹ ಅರ್ಥ ಮಾಡಿಕೊಳ್ಳೋಣ. ಅದರಿಂದ ಈ ಸರಸ್ವತಿ ಗಾಯತ್ರಿ ಮಂತ್ರದ ಬಗ್ಗೆ ಎಲ್ಲವನ್ನು ತಿಳಿಯಲು ಈ ಸಂಪೂರ್ಣ ವಿಡಿಯೋವನ್ನು ನೋಡಿ. ಮೊದಲಿಗೆ ಸರಸ್ವತಿ ಗಾಯತ್ರಿ ಮಂತ್ರ ಮತ್ತು ಅದರ ಅರ್ಥವನ್ನು ತಿಳಿದುಕೊಳ್ಳೋಣ. ಸರಸ್ವತಿ ಗಾಯತ್ರಿ ಮಂತ್ರವು ಹೀಗಿದೆ: ಓಂ ಸರಸ್ವತ್ಯೇ ಚ ವಿದ್ಮಹೇ ಬ್ರಹ್ಮಪುತ್ರ್ಯೇ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಮಂತ್ರದ ಅರ್ಥ ಹೀಗಿದೆ: ಬ್ರಹ್ಮದೇವನ ಪತ್ನಿಯಾದ ವಾಗ್ದೇವತೆ ಸರಸ್ವತಿಯನ್ನು ನಾನು ಧ್ಯಾನಿಸುತ್ತೇನೆ. ದೇವಿ ಸರಸ್ವತಿಯು ನನಗೆ ಹೆಚ್ಚಿನ ಬುದ್ಧಿಶಕ್ತಿಯನ್ನು ಕೊಡುವವಳು, ನನಗೆ ಉತ್ತಮವಾದ ಜ್ಞಾಪಕ ಶಕ್ತಿ ಮತ್ತು ಮಾತನ್ನು ನೀಡುವವಳು. ವಾಣಿಯ ದೇವಿಯು ನನ್ನ ಮನಸ್ಸನ್ನು ಸದಾ ಬೆಳಗಿಸಲಿ. ಸರಸ್ವತಿ ಗಾಯತ್ರಿ ಮಂತ್ರದ ಇತರ ವಿಧಗಳಿವೆ. ಅವುಗಳೆಂದರೆ: ಓಂ ವಾಗ್ದೇವ್ಯೈ ಚ ವಿದ್ಮಹಿ ವಿರಿಂಜಿ ಪತ್ನೇ ಚ ಧೀಮಹಿ ತನ್ನೋ ವಾಣಿ ಪ್ರಚೋದಯತ್. ಓಂ ವಾಗ್ದೇವ್ಯೈ ಚ ವಿದ್ಮಹೇ ಕಾಮರಾಜಾಯ ಧೀಮಹಿ ತನ್ನೋ ದೇವಿ ಪ್ರಚೋದಯತ್. ಈಗ ಸರಸ್ವತಿ ದೇವಿಯ ಬಗ್ಗೆ ತಿಳಿಯೋಣ. ಸರಸ್ವತಿ ದೇವಿಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಗೌರವಾನ್ವಿತ ದೇವತೆಗಳಲ್ಲಿ ಒಬ್ಬಳು. ಅವಳು ಕಲಿಕೆ, ಜ್ಞಾನ, ವಿಜ್ಞಾನ, ಸೃಜನಶೀಲತೆ, ಕಲೆ ಮತ್ತು ಸಂಗೀತದ ದೇವತೆ. ಸರಸ್ವತಿ ದೇವಿಯ ಆಶೀರ್ವಾದದಿಂದ ಜನರು ಉತ್ತಮ ಬುದ್ಧಿಶಕ್ತಿಯನ್ನು ಪಡೆಯುತ್ತಾರೆ. ಆಕೆಯನ್ನು 4 ಕೈಗಳಿಂದ ವೀಣೆ, ಜಪಮಾಲೆ, ಹಿಂದೂ ಧರ್ಮ ಗ್ರಂಥಗಳನ್ನು ಹಿಡಿದಿರುವಂತೆ ಮತ್ತು ಒಂದು ಕೈಯಲ್ಲಿ ಅಭಯ ಮುದ್ರೆಯಲ್ಲಿ ಚಿತ್ರಿಸಲಾಗಿದೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಸರಸ್ವತಿ ದೇವಿಯು ವಸಂತ ಪಂಚಮಿಯ ದಿನದಂದು ಜನಿಸಿದಳು. ಅವಳು ಬ್ರಹ್ಮಾಂಡದ ಸೃಷ್ಟಿಕರ್ತ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಳು ಎಂದು ನಂಬಲಾಗಿದೆ. ಅವಳು ಬ್ರಹ್ಮಾಂಡವನ್ನು ನಿರ್ಮಿಸಲು ಭಗವಾನ್ ಬ್ರಹ್ಮನಿಂದ ಬಳಸಲ್ಪಟ್ಟ ದೈವಿಕ ಶಕ್ತಿಯಾಗಿದ್ದಳು. ಬ್ರಹ್ಮನು ಈ ಬ್ರಹ್ಮಾಂಡವನ್ನು ಸೃಷ್ಟಿಸಲು ಪ್ರಾರಂಭಿಸಿದಾಗ ಅವನು ಅದರಲ್ಲಿ ತೃಪ್ತನಾಗಲಿಲ್ಲ. ನಂತರ ಅವನು ಧ್ಯಾನ ಮಾಡಲು ಪ್ರಾರಂಭಿಸಿದನು ಮತ್ತು ತನ್ನ ಧ್ಯಾನದಿಂದ ಅವನು ತನ್ನ ಮನಸ್ಸಿನ ಮೂಲಕ ದೇವಿ ಸರಸ್ವತಿಯನ್ನು ಸೃಷ್ಟಿಸಿದನು ಎಂದು ಹೇಳಲಾಗುತ್ತದೆ. ದೇವಿ ಸರಸ್ವತಿ, ದೇವಿ ಲಕ್ಷ್ಮಿ ಮತ್ತು ದೇವಿ ಪಾರ್ವತಿ ಜೊತೆಗೆ ಅವಳು ಹಿಂದೂ ಧರ್ಮದ 3 ಪ್ರಮುಖ ದೇವತೆಗಳಲ್ಲಿ ಒಬ್ಬಳು. ಅವರನ್ನು ಒಟ್ಟಿಗೆ ತ್ರಿದೇವಿಯರು ಎಂದು ಕರೆಯಲಾಗುತ್ತದೆ. ಸರಸ್ವತಿ ದೇವಿಯು ಬ್ರಹ್ಮದೇವರ ಪತ್ನಿ ಮತ್ತು ಶಿವನ ಸಹೋದರಿ ಎಂದು ಹೇಳಲಾಗುತ್ತದೆ. ಸರಳತೆ ಮತ್ತು ಸೊಬಗನ್ನು ಪ್ರತಿನಿಧಿಸುವ ದೇವಿ ಸರಸ್ವತಿಯನ್ನು ಸಾಮಾನ್ಯವಾಗಿ 4 ತೋಳುಗಳಿಂದ ಚಿತ್ರಿಸಲಾಗಿದೆ. ಇದು ಮನಸ್ಸು, ಬುದ್ಧಿಶಕ್ತಿ, ಶುದ್ಧ ಪ್ರಜ್ಞೆ ಮತ್ತು ಅಹಂಕಾರದ ಆಂತರಿಕ ವ್ಯಕ್ತಿತ್ವದ 4 ಅಂಶಗಳನ್ನು ಸಂಕೇತಿಸುತ್ತದೆ. ಋಗ್ವೇದದಲ್ಲಿ ದೇವಿ ಸರಸ್ವತಿಯನ್ನು ನದಿ ನೀರನ್ನು ಗುಣಪಡಿಸುವ ಮತ್ತು ಶುದ್ಧೀಕರಿಸುವ ದೇವತೆಯಾಗಿ ಆಚರಿಸಲಾಗುತ್ತದೆ. ಅಥರ್ವ ವೇದದಲ್ಲಿ ಆಕೆಯನ್ನು ಜೀವದಾನಿ ಎಂದು ಉಲ್ಲೇಖಿಸಲಾಗಿದೆ. ಹಾಗೆಯೇ ಯಜುರ್ವೇದದಲ್ಲಿ ದೇವಿ ಸರಸ್ವತಿಯು ಇಂದ್ರದೇವನು ಅತಿಯಾಗಿ ಸೋಮವನ್ನು ಸೇವಿಸಿದ ನಂತರ ಅವನನ್ನು ಗುಣಪಡಿಸಿದ ವೈದ್ಯೆ ಎಂದು ವಿವರಿಸಲಾಗಿದೆ. ಸರಸ್ವತಿ ದೇವಿಯು ನಮ್ಮ ಪ್ರತಿದಿನ ಜೀವನದಲ್ಲಿ ಬಹಳ ಮುಖ್ಯವಾದ ದೇವತೆಯಾಗಿದ್ದಾಳೆ, ಏಕೆಂದರೆ ಅವಳು ನಮ್ಮ ಪ್ರತಿದಿನ ಜೀವನವನ್ನು, ನಮ್ಮ ಮೂಲ ದಿನಚರಿಯನ್ನು ನಿಯಂತ್ರಿಸುವ ದೇವತೆಯಾಗಿದ್ದಾಳೆ. ದೇವಿ ಸರಸ್ವತಿ ಇರದಿದ್ದರೆ ವಿಶ್ವವೇ ಮಂಕಾಗಿರುತ್ತಿತ್ತು. ಸರಸ್ವತಿ ದೇವಿಯನ್ನು ಎಲ್ಲೆಡೆ ಪೂಜಿಸಲಾಗುತ್ತದೆ. ನಾವು ನಮ್ಮ ಅಧ್ಯಯನವನ್ನು ಪ್ರಾರಂಭಿಸುವ ಮೊದಲು ಅಥವಾ ನಾವು ಸಂಗೀತ ತರಬೇತಿಯನ್ನು ಪ್ರಾರಂಭಿಸುವ ಮೊದಲು ಅವಳನ್ನು ಪೂಜಿಸಲಾಗುತ್ತದೆ. ಸರಸ್ವತಿ ಮಂತ್ರ ಮತ್ತು ಸಂಗೀತದ ಆಶೀರ್ವಾದ ದೇವಿಯ ಸಹಾಯವಿಲ್ಲದೆ ನಾವು ನಮ್ಮ ಜೀವನದಲ್ಲಿ ಭೌತಿಕ ಅಥವಾ ಆಧ್ಯಾತ್ಮಿಕವಾಗಿ ಏನನ್ನು ಪಡೆಯಲು ಸಾಧ್ಯವಿಲ್ಲ. ದೇವಿ ಸರಸ್ವತಿ ಈ ವಿಶ್ವಕ್ಕೆ ಜೀವ ತುಂಬಿದಳು. ಅವಳು ಬ್ರಾಹ್ಮಣರಿಗೆ ಜ್ಞಾನವನ್ನು, ಪಕ್ಷಿಗಳಿಗೆ ಶಬ್ದಗಳನ್ನು, ಪ್ರಕೃತಿಗೆ ಸಂಗೀತವನ್ನು ಮತ್ತು ಜೀವನವನ್ನು ನಡೆಸಲು ಬುದ್ಧಿಯನ್ನು ನೀಡಿದಳು. ದೇವಿ ಸರಸ್ವತಿಯನ್ನು ಶಾರದಾ, ವಾಗ್ದೇವಿ, ವಾಣಿ, ವಾಗೇಶ್ವರಿ, ವೇದಾವತಿ, ವೀಣಾವತಿ, ಜ್ಞಾನದಾಯಿನಿ, ಮಹಾಭದ್ರ, ಪದ್ಮಾಕ್ಷಿ, ವರಪ್ರದ ಮತ್ತು ದಿವ್ಯಾಂಗ ಮುಂತಾದ ವಿವಿಧ ಹೆಸರುಗಳಿಂದ ಪೂಜಿಸಲಾಗುತ್ತದೆ. ಸರಸ್ವತಿ ದೇವಿಯ ಆಶೀರ್ವಾದ ಪಡೆಯಲು ನಾವು ಈ ಸರಸ್ವತಿ ಗಾಯತ್ರಿ ಮಂತ್ರವನ್ನು ಪಠಿಸಬಹುದು. ಅವಳು ಸಂವಹನವನ್ನು ಪ್ರತಿನಿಧಿಸುತ್ತಾಳೆ, ಏಕೆಂದರೆ ಅವಳನ್ನು ವಾಗ್ದೇವಿ ಎಂದು ಕರೆಯುತ್ತಾರೆ. ಋಗ್ವೇದದಲ್ಲಿ ಮೊದಲ ಬಾರಿಗೆ ಸರಸ್ವತಿಯನ್ನು ಜ್ಞಾನದ ದೇವತೆ ಎಂದು ಉಲ್ಲೇಖಿಸಲಾಗಿದೆ. ಅಂದಿನಿಂದ ಅವಳು ಜ್ಞಾನ ಮತ್ತು ಬುದ್ಧಿಯ ದೇವತೆಯಾಗಿ ಪ್ರಮುಖಳಾಗಿದ್ದಾಳೆ.
ವೇದಿಕ ಕಾಲದಿಂದ ಇಂದಿನವರೆಗೆ ಇಂದು ಆಚರಣೆಗಳಲ್ಲಿ ಮಾರ್ಗದರ್ಶನಕ್ಕಾಗಿ ಕಲಾವಿದರಿಂದ ವಿಜ್ಞಾನಿಗಳವರೆಗೂ ಎಲ್ಲರೂ ಸರಸ್ವತಿ ದೇವಿಯಲ್ಲಿ ಪ್ರಾರ್ಥಿಸಿದ್ದಾರೆ. ಸರಸ್ವತಿ ಮಂತ್ರವನ್ನು ಮಾನವೀಯತೆಯ ಆಲೋಚನೆಗಳಿಗೆ ಭಾಷಣವನ್ನು ತಂದ ದೇವತೆಯಾದ ಸರಸ್ವತಿಯನ್ನು ಪ್ರಚೋದಿಸಲು ಪಠಿಸಲಾಗುತ್ತದೆ. ಆಕೆಯ ಆಶೀರ್ವಾದವು ನಮ್ಮ ಸಾಮಾಜಿಕ ಕೌಶಲ್ಯಗಳನ್ನು ಸುಧಾರಿಸಲು ಮತ್ತು ನಮ್ಮ ಜ್ಞಾನವನ್ನು ಯಾವುದೇ ರೀತಿಯಲ್ಲಿ ವಿಸ್ತರಿಸಲು ಸಹಾಯ ಮಾಡುವ ದೇವತೆ. ಸರಸ್ವತಿ ಮಂತ್ರವು ದೇವಿ ಸರಸ್ವತಿಗೆ ಭಕ್ತಿಯಾಗಿದೆ. ಅವಳು ಬುದ್ಧಿವಂತಿಕೆ ಮತ್ತು ಒಳನೋಟದ ದೇವತೆಯಾಗಿದ್ದಾಳೆ. ಸರಸ್ವತಿ ದೇವಿಯು ತನ್ನ ಎಲ್ಲ ಬುದ್ಧಿಶಕ್ತಿಯ ಮೂರ್ತಿ ರೂಪವಾಗಿದ್ದಾಳೆ. ಈ ವಿಶ್ವವನ್ನು ರಚಿಸುವಾಗ ಅವಳು ಬ್ರಹ್ಮದೇವರಿಗೆ ಬುದ್ಧಿಶಕ್ತಿಯನ್ನು ಒದಗಿಸುತ್ತಾಳೆ ಎಂದು ಭಾವಿಸಲಾಗಿದೆ. ಸರಸ್ವತಿ ದೇವಿಯು ಜ್ಞಾನದ ಕ್ಷೇತ್ರದ ಅಧಿಪತಿಯಾಗಿದ್ದಾಳೆ. ಸಂಗೀತಗಾರರು, ಶಿಕ್ಷಣ ತಜ್ಞರು, ವಿದ್ಯಾರ್ಥಿಗಳು, ವಿಜ್ಞಾನಿಗಳು ಮತ್ತು ಕಲಾವಿದರು ಎಲ್ಲರೂ ಅವಳನ್ನು ಗೌರವಿಸುತ್ತಾರೆ ಮತ್ತು ಅವರ ಜ್ಞಾನ ಮತ್ತು ಸೃಜನಶೀಲ ಕೌಶಲ್ಯಗಳನ್ನು ಸುಧಾರಿಸುವ ಸಲುವಾಗಿ ಅವಳ ಪರವಾಗಿ ಪ್ರಾರ್ಥಿಸುತ್ತಾರೆ. ಸರಸ್ವತಿ ಕಲಿಕೆ, ಸಂಗೀತ, ಕುಶಲತೆ, ಬುದ್ಧಿವಂತಿಕೆ, ಕಲೆಗಳ ದೇವತೆ ಮತ್ತು ವೇದಗಳ ತಾಯಿ ಮತ್ತು ಬೋಧನೆ, ಹಾಡುಗಾರಿಕೆ, ಕೌಶಲ್ಯ, ಜ್ಞಾನ, ಶಿಸ್ತು ಮತ್ತು ಅನುಗ್ರಹದ ತಾಯಿ ಎಂದು ಗೌರವಿಸಲಾಗುತ್ತದೆ. ಸರಸ್ವತಿ ಮಂತ್ರವು ಸಾಧಕರ ಮನಸ್ಸನ್ನು ಹೆಚ್ಚಿಸುವ ಶಕ್ತಿಯನ್ನು ಹೊಂದಿದೆ ಮತ್ತು ಹೆಚ್ಚಿನ ಜ್ಞಾನದಿಂದ ಅವರನ್ನು ಉನ್ನತೀಕರಿಸುವ ಸಾಮರ್ಥ್ಯ ಹೊಂದಿದೆ. ಯಾರು ಅವಳ ಮಂತ್ರವನ್ನು ಜಪಿಸುತ್ತಾರೋ ಅವರು ಈ ಭೌತಿಕ ಪ್ರಪಂಚಕ್ಕೆ ಸಂಬಂಧಿಸಿದ ಎಲ್ಲ ಪ್ರಯೋಜನಗಳನ್ನು ಪಡೆಯುತ್ತಾರೆ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳು ಜಪಿಸುವವರಿಗೆ ದಯಪಾಲಿಸುತ್ತಾಳೆ. ವಸಂತ ಪಂಚಮಿಯಂದು ಭಕ್ತರು ಸರಸ್ವತಿ ದೇವಿಯ ಆಶೀರ್ವಾದವನ್ನು ಅವಳ ಶಕ್ತಿಯುತ ಮಂತ್ರಗಳ ಪಠಣದ ಮೂಲಕ ಪಡೆಯಬಹುದು. ಈ ಮಂತ್ರಗಳು ಬುದ್ಧಿವಂತಿಕೆ, ಜ್ಞಾನ ಮತ್ತು ಕಲಾತ್ಮಕ ಅಭಿವ್ಯಕ್ತಿಗಾಗಿ ದೇವಿಯ ಅನುಗ್ರಹವನ್ನು ಆಹ್ವಾನಿಸುತ್ತವೆ. ವಸಂತ ಪಂಚಮಿಯ ಸಮಯದಲ್ಲಿ ಸರಸ್ವತಿ ಪೂಜೆಯು ವಸಂತ ಕಾಲದ ಆಗಮನವನ್ನು ಸೂಚಿಸುತ್ತದೆ ಮತ್ತು ಈ ದಿನ ದೇವಿ ಸರಸ್ವತಿಯು ಭಕ್ತರಿಗೆ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನು ಅನುಗ್ರಹಿಸುತ್ತಾಳೆ ಎಂದು ನಂಬಲಾಗಿದೆ. ಈ ಪಠಣದಲ್ಲಿ ಸರಸ್ವತಿ ಗಾಯತ್ರಿ ಮಂತ್ರ ಮತ್ತು ಇತರ ಸರಸ್ವತಿ ಮಂತ್ರಗಳು ಸರಸ್ವತಿ ದೇವಿಯ ದೈವಿಕ ಆಶೀರ್ವಾದವನ್ನು ಪಡೆಯಲು ನಮಗೆ ಸಹಾಯ ಮಾಡುತ್ತದೆ. ಇನ್ನು ಈ ಮಂತ್ರದ ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಸರಸ್ವತಿ ಗಾಯತ್ರಿ ಮಂತ್ರವು ಸರಸ್ವತಿ ದೇವಿಯನ್ನು ಆಹ್ವಾನಿಸುವ ಪ್ರಾರ್ಥನೆಯಾಗಿದೆ. ಮಂತ್ರವು ಜ್ಞಾನ, ಬುದ್ಧಿವಂತಿಕೆ ಮತ್ತು ಉತ್ತಮ ಸ್ಮರಣೆಯನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಇದು ಉತ್ತಮ ಸ್ಮರಣೆ ಮತ್ತು ಶಿಕ್ಷಣದಲ್ಲಿ ಯಶಸ್ಸಿಗೆ ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ. ಸರಸ್ವತಿ ಗಾಯತ್ರಿ ಮಂತ್ರದ ವಿವಿಧ ಆವೃತ್ತಿಗಳಿವೆ. ಇದು ಶಿಕ್ಷಣ, ಸಂಗೀತ, ಚಿತ್ರಕಲೆ ಮುಂತಾದ ಲಲಿತ ಕಲೆಗಳಲ್ಲಿ ಯಶಸ್ಸಿಗೆ ದೇವಿಯ ಆಶೀರ್ವಾದವನ್ನು ಪಡೆಯಲು ಪ್ರಸ್ತುತವಾಗಬಹುದು. ಈ ಸರಸ್ವತಿ ಗಾಯತ್ರಿ ಮಂತ್ರವನ್ನು ಸರಸ್ವತಿ ದೇವಿಗೆ ಪ್ರಾರ್ಥನೆಯ ಭಾಗವಾಗಿ ವಿಶೇಷವಾಗಿ ವಸಂತ ಪಂಚಮಿಯ ಸರಸ್ವತಿ ಪೂಜೆಯ ಆಚರಣೆಗಳಲ್ಲಿ ಮತ್ತು ನವರಾತ್ರಿಯ ಸಮಯದಲ್ಲಿ ಪಠಿಸಲಾಗುತ್ತದೆ. ಈ ಸರಸ್ವತಿ ಗಾಯತ್ರಿ ಮಂತ್ರವು ಜನರು ಶಿಕ್ಷಣ, ಕಲೆ ಮತ್ತು ಇತರ ಸೃಜನಶೀಲ ಕ್ಷೇತ್ರಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ವಿದ್ಯಾರ್ಥಿಗಳಿಗೆ ಈ ಸರಸ್ವತಿ ಗಾಯತ್ರಿ ಮಂತ್ರವು ಸಹಾಯಕವಾಗಿರುತ್ತದೆ. ಇದು ಅವರಿಗೆ ಶಾಂತವಾಗಲು ಮತ್ತು ಯಾವುದೇ ಭಯವಿಲ್ಲದೆ ಎದುರಿಸಲು ಸಹಾಯ ಮಾಡುತ್ತದೆ. ಈ ಸರಸ್ವತಿ ಗಾಯತ್ರಿ ಮಂತ್ರವು ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಚುರುಕುಗೊಳಿಸುತ್ತದೆ ಮತ್ತು ಅವರ ಅಧ್ಯಯನದಲ್ಲಿ ಉತ್ಕೃಷ್ಟಗೊಳಿಸಲು ಸಹಾಯ ಮಾಡುತ್ತದೆ. ಈ ಸರಸ್ವತಿ ಗಾಯತ್ರಿ ಮಂತ್ರವನ್ನು ಪಠಿಸಲು ಉತ್ತಮ ಸಮಯ ಮುಂಜಾನೆ ಬ್ರಹ್ಮ ಮುಹೂರ್ತದ ಮೊದಲು, ಅಂದರೆ 3 ಗಂಟೆಯಿಂದ 3:20 ಗಂಟೆಯವರೆಗೆ. ಸರಸ್ವತಿ ದೇವಿಯು ನಮ್ಮ ನಾಲಿಗೆಯ ಮೇಲೆ ಬಂದು ಕುಳಿತುಕೊಳ್ಳುತ್ತಾಳೆ ಎಂದು ಹೇಳಲಾಗುತ್ತದೆ. ಕೆಲವರು ಈ ಸರಸ್ವತಿ ಮಂತ್ರವನ್ನು 21 ಅಥವಾ 41 ದಿನಗಳವರೆಗೆ ಪಠಿಸುವ ಸಂಕಲ್ಪವನ್ನು ತೆಗೆದುಕೊಳ್ಳುತ್ತಾರೆ. ಪ್ರತಿದಿನ ಅವರು ಈ ಮಂತ್ರವನ್ನು 64 ಬಾರಿ ಪಠಿಸುತ್ತಾರೆ. ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಈ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರವನ್ನು 11 ಬಾರಿ, 21 ಬಾರಿ, 48 ಬಾರಿ, 108 ಬಾರಿ ಮತ್ತು 1008 ಬಾರಿ ಪಠಿಸುವುದರಿಂದ ದೇವಿ ಸರಸ್ವತಿ ಅನುಗ್ರಹ ಪಡೆಯಲು ಹೆಚ್ಚು ಲಾಭದಾಯಕ. ಸರಸ್ವತಿ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ನಮ್ಮ ಮನಸ್ಸನ್ನು ಪ್ರಬುದ್ಧಗೊಳಿಸಬಹುದು ಮತ್ತು ಬುದ್ಧಿವಂತಿಕೆಯನ್ನು ಪಡೆಯಬಹುದು. ಅದು ನಮ್ಮ ಪಾಂಡಿತ್ಯಪೂರ್ಣ ಮತ್ತು ಧಾರ್ಮಿಕ ತಿಳುವಳಿಕೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಸರಸ್ವತಿ ಮಂತ್ರವನ್ನು ಪಠಿಸುವುದರಿಂದ ನಮ್ಮ ಕಲಿಕೆ ಮತ್ತು ವಿಸ್ತರಣೆಗೆ ಅಡ್ಡಿಯಾಗಬಹುದಾದ ಯಾವುದೇ ಭಾಷಾ ತೊಂದರೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಎಂದು ಹೇಳಲಾಗಿದೆ. ಇದು ನಮ್ಮ ಸ್ವಾಭಿಮಾನವನ್ನು ಹೆಚ್ಚಿಸುತ್ತದೆ ಮತ್ತು ಪರಿಣಾಮಕಾರಿ ಸಂವಹನ ಕೌಶಲ್ಯಗಳ ಅಭಿವೃದ್ಧಿಯಲ್ಲಿ ಸಹಾಯ ಮಾಡುತ್ತದೆ. ಜ್ಯೋತಿಷ್ಯದಲ್ಲಿ ಸರಸ್ವತಿ ಮಂತ್ರಗಳನ್ನು ವಿದ್ಯಾಮಂತ್ರ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದನ್ನು ಪ್ರತಿದಿನ ಪಠಿಸುವುದರಿಂದ ಅನುಭವ ಮತ್ತು ಕೌಶಲ್ಯಗಳಿಗೆ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತದೆ ಎಂದು ನಂಬಲಾಗಿದೆ. ಸರಸ್ವತಿ ಮಂತ್ರವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಥವಾ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಜ್ಞಾನವನ್ನು ಬಯಸುವ ಯಾರಿಗಾದರೂ ಜ್ಞಾನೋದಯವನ್ನು ನೀಡುತ್ತದೆ. ಸರಸ್ವತಿ ಮಂತ್ರವು ಆತ್ಮವಿಶ್ವಾಸವನ್ನು ನಿರ್ಮಿಸಲು ಮತ್ತು ಸಂವಹನ ಸಾಮರ್ಥ್ಯಗಳನ್ನು ಬಲಪಡಿಸಲು ಭಾವಿಸಲಾಗಿದೆ. ಸರಸ್ವತಿ ಮಂತ್ರವು ನಮ್ಮ ಭಾಷೆಯ ಬೆಳವಣಿಗೆಗೆ, ವಾಣಿದೋಷ ನಿವಾರಣೆಗೆ ಮತ್ತು ನಮ್ಮ ಶಬ್ದಕೋಶದ ಸರಿಯಾದ ಬಳಕೆಗೆ ಸಹಾಯ ಮಾಡುತ್ತದೆ.
ಸರಸ್ವತಿ ಮಂತ್ರಗಳು ನಮ್ಮ ಮನಸ್ಸಿನಲ್ಲಿ ಬುದ್ಧಿವಂತಿಕೆಯ ಬೆಳಕನ್ನು ಬೆಳಗಿಸುತ್ತವೆ. ಅದು ಶೈಕ್ಷಣಿಕ ಅಥವಾ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಸಂಬಂಧಿಸಿರಬಹುದು. ಸರಸ್ವತಿ ಮಂತ್ರಗಳು ಮಾನಸಿಕ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತವೆ ಮತ್ತು ವ್ಯಕ್ತಿಯನ್ನು ಹೆಚ್ಚು ಶೀಲರನ್ನಾಗಿ ಮಾಡುತ್ತವೆ ಎಂದು ಭಾವಿಸಲಾಗಿದೆ. ಸರಸ್ವತಿ ಮಂತ್ರಗಳು ನಮ್ಮ ಧ್ವನಿ ಬಲವನ್ನು ಸುಧಾರಿಸಲು, ಮಾತಿನ ದೋಷಗಳನ್ನು ಪರಿಹರಿಸಲು ಮತ್ತು ನಮ್ಮ ಪದಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವಲ್ಲಿ ನಮಗೆ ಸಹಾಯ ಮಾಡುತ್ತವೆ. ಸರಸ್ವತಿ ಗಾಯತ್ರಿ ಮಂತ್ರವನ್ನು ಪಠಿಸುವಾಗ ಒಂದು ನಿರ್ದಿಷ್ಟ ಕಾರ್ಯವಿಧಾನವನ್ನು ಪೂರೈಸಬೇಕು. ಮಂತ್ರವನ್ನು ಪಠಿಸಲು ಪ್ರಾರಂಭಿಸುವ ಮೊದಲು ಮಾಡಬೇಕಾದ ಪ್ರಮುಖ ವಿಷಯವೆಂದರೆ ನಮ್ಮ ಮನಸ್ಸು, ದೇಹ ಮತ್ತು ಆತ್ಮವನ್ನು ಶಾಂತವಾಗಿ ಮತ್ತು ಸ್ವಚ್ಛವಾಗಿರಿಸಿಕೊಳ್ಳುವುದು. ಬಿಳಿ ಬಣ್ಣವು ಸರಸ್ವತಿ ದೇವಿಯ ಅಚ್ಚುಮೆಚ್ಚಿನ ಬಣ್ಣವಾಗಿದೆ ಎಂದು ಪರಿಗಣಿಸಿ ಬಿಳಿ ಅಥವಾ ಹಳದಿ ಬಣ್ಣವನ್ನು ಧರಿಸುವುದು ಸಂಪ್ರದಾಯವಾಗಿದೆ. ಇದು ದೇವಿಗೆ ಸಂಪೂರ್ಣ ನಂಬಿಕೆ ಮತ್ತು ಸಮರ್ಪಣೆಯ ಪ್ರದರ್ಶನವಾಗಿದೆ. ಸರಸ್ವತಿ ದೇವಿಯ ವಿಗ್ರಹ ಅಥವಾ ಭಾವಚಿತ್ರದ ಉಪಸ್ಥಿತಿಯಲ್ಲಿ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಕುಳಿತು ಸರಸ್ವತಿ ಮಂತ್ರವನ್ನು ಪಠಿಸಬೇಕು. ಪ್ರತಿಮೆಯನ್ನು ಬಿಳಿ ಬಟ್ಟೆಯ ಮೇಲೆ ಇರಿಸಿದಾಗ ಮತ್ತು ವಿಗ್ರಹದ ಮುಂದೆ ಬಿಳಿ ಹೂವುಗಳನ್ನು ಇರಿಸಿದಾಗ ದೇವಿಯು ಪ್ರಸನ್ನಳಾಗುತ್ತಾಳೆ. ಮಂತ್ರದ ಎಲ್ಲಾ ಪ್ರಯೋಜನಗಳನ್ನು ಪಡೆಯಲು ನೀವು ರುದ್ರಾಕ್ಷ ಮಾಲೆಯನ್ನು ಬಳಸಬೇಕೆಂದು ಶಿಫಾರಸು ಮಾಡಲಾಗಿದೆ. ಈ ಸರಸ್ವತಿ ಗಾಯತ್ರಿ ಮಂತ್ರವು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಅಥವಾ ಅವರ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು ಹೆಣಗಾಡುತ್ತಿರುವ ವಿದ್ಯಾರ್ಥಿಗಳಲ್ಲಿ ಗಮನ ಮತ್ತು ಸ್ಮರಣೆಯ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ. ಈ ಮಂತ್ರವನ್ನು ವಿದ್ಯಾಮಂತ್ರ ಎಂದು ಕರೆಯಲಾಗುತ್ತದೆ. ಇದು ಆತ್ಮವಿಶ್ವಾಸ, ನಿರ್ಣಯ ಮತ್ತು ಇಚ್ಛಾಶಕ್ತಿಯನ್ನು ಹೆಚ್ಚಿಸುವುದರಿಂದ ಸಣ್ಣ ಶೈಕ್ಷಣಿಕ ತೊಂದರೆಗಳನ್ನು ಕಲಿಯುವವರಿಗೆ ಇದು ತುಂಬಾ ಒಳ್ಳೆಯದು. ಈ ಮಂತ್ರಕ್ಕೆ ಒಂದು ನಿರ್ದಿಷ್ಟ ಮಧುರವಿದೆ. ಈ ಮಂತ್ರದ ಧ್ವನಿಯು ಭಕ್ತನ ಶಾಂತ ಮತ್ತು ಉನ್ನತಿ ಸ್ಥಿತಿಯ ರೂಪುಗೊಂಡ ಸಂವೇದನೆಯನ್ನು ಅವಲಂಬಿಸಿರುತ್ತದೆ. ನೀವು ಪ್ರತಿದಿನವೂ ಈ ಸರಸ್ವತಿ ಮಂತ್ರವನ್ನು ಪಠಿಸಿದರೆ ಅದು ನಿಮ್ಮ ಸಂವಹನ, ಬುದ್ಧಿಶಕ್ತಿ ಮತ್ತು ಅಧ್ಯಯನ ಮಾಡುವಾಗ ಗಮನವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಸರಸ್ವತಿ ಗಾಯತ್ರಿ ಮಂತ್ರವು ತಪ್ಪು ಮಾಹಿತಿ ಮತ್ತು ತಪ್ಪು ತಿಳುವಳಿಕೆಯನ್ನು ಅಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಸರಸ್ವತಿ ಮಂತ್ರವನ್ನು ಪಠಿಸುವುದು ಮಾಹಿತಿಯನ್ನು ಕಲಿಯಲು ಮತ್ತು ಉಳಿಸಿಕೊಳ್ಳಲು ಸರಳವಾದ ಮಾರ್ಗವಾಗಿದೆ. ಈ ಸರಸ್ವತಿ ವಿದ್ಯಾಮಂತ್ರವನ್ನು ಬದ್ಧತೆಯಿಂದ ಪಠಿಸುವ ಮೂಲಕ ವಿದ್ಯಾರ್ಥಿಯು ತಮ್ಮ ಇಚ್ಛಾಶಕ್ತಿ ಮತ್ತು ದೃಢತೆಯನ್ನು ಹೆಚ್ಚಿಸಲು ಸಹಾಯ ಮಾಡಬಹುದು. ಸರಸ್ವತಿ ಮಂತ್ರವು ಕವಿಗಳು, ಲೇಖಕರು ಮತ್ತು ಸಾರ್ವಜನಿಕ ಪ್ರದರ್ಶಕರನ್ನು ಪಠಿಸುವ ಮೂಲಕ ಯಶಸ್ಸಿನ ಹೊಸ ಶಿಖರವನ್ನು ತಲುಪಲು ಸಹಾಯ ಮಾಡುತ್ತದೆ. ನೀವು ಯಾವುದೇ ಉದ್ಯೋಗದಲ್ಲಿದ್ದರೂ ಈ ಮಂತ್ರವನ್ನು ಎಲ್ಲರೂ ಓದಬಹುದು. ಮಕ್ಕಳಿಲ್ಲದೆ ದಂಪತಿಗಳು ಈ ಮಂತ್ರವನ್ನು ಓದಬಹುದು. ಈ ಮಂತ್ರವು ಶೌರ್ಯ, ಬುದ್ಧಿವಂತಿಕೆ ಮತ್ತು ಸ್ವಯಂ ಜಾಗೃತಿಯನ್ನು ಉತ್ತೇಜಿಸುತ್ತದೆ. ಸರಸ್ವತಿಯ ಮಂತ್ರವನ್ನು ನಿಮ್ಮ ಬೌದ್ಧಿಕ ಕೌಶಲ್ಯ ಮತ್ತು ಮೌಖಿಕ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ನಿಯಮಿತವಾಗಿ ಈ ಮಂತ್ರವನ್ನು ಸರಿಯಾದ ರೀತಿಯಲ್ಲಿ ಪಠಿಸುವುದರಿಂದ ವ್ಯಕ್ತಿಯು ಅವರ ಆಧ್ಯಾತ್ಮಿಕ ಸಾಮರ್ಥ್ಯಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಅವರ ಶೈಕ್ಷಣಿಕ ಪ್ರಯಾಣದಲ್ಲಿ ಅವರ ಮುಂದೆ ನಿಜವಾದ ಪ್ರಕಾಶವನ್ನು ತೋರಿಸುತ್ತದೆ. ತಪ್ಪು ತಿಳುವಳಿಕೆ ಮತ್ತು ಸಮಸ್ಯೆಗಳನ್ನು ತಪ್ಪಿಸಲು ಮಂತ್ರವು ನಮಗೆ ಸಹಾಯ ಮಾಡುತ್ತದೆ. ನಾವು ಪ್ರತಿದಿನವೂ ನಂಬಿಕೆ ಮತ್ತು ಸಮರ್ಪಣೆ ಭಾವದಿಂದ ಈ ಮಂತ್ರವನ್ನು ಪಠಿಸುವಾಗ ನಾವು ಬುದ್ಧಿವಂತಿಕೆ ಮತ್ತು ಒಳನೋಟವನ್ನು ಪಡೆಯುತ್ತೇವೆ. ಕಲಿಯಲು ಕಷ್ಟಪಡುವವರು ಸಹ ತಮ್ಮ ಸವಾಲುಗಳು ಕ್ರಮೇಣ ಕರಗುವುದನ್ನು ಗಮನಿಸುತ್ತಾರೆ. ಈ ಮಂತ್ರವನ್ನು ಪಠಿಸಲು ಉತ್ತಮ ಸಮಯವೆಂದರೆ ಮುಂಜಾನೆ 3 ಗಂಟೆಯಿಂದ 3:15 ಗಂಟೆಯವರೆಗೆ ಎಂದು ನಂಬಲಾಗಿದೆ. ಈ ಸಮಯದಲ್ಲಿ ನೀವು ನಿಮ್ಮ ಬಯಕೆಯನ್ನು ಪುನರಾವರ್ತಿಸಿದರೆ ಮತ್ತು ಪ್ರತಿದಿನ ಸರಸ್ವತಿ ಮಂತ್ರವನ್ನು ಪಠಿಸಿದರೆ ಈ ಬಯಕೆಯು ಖಂಡಿತವಾಗಿಯೂ ಶೀಘ್ರದಲ್ಲೇ ಈಡೇರುತ್ತದೆ ಎಂದು ಹೇಳಲಾಗುತ್ತದೆ. ಅದೇ ಸಮಯದಲ್ಲಿ ಸರಸ್ವತಿ ದೇವಿಯು ನಮ್ಮ ನಾಲಿಗೆಯ ಮೇಲೆ ಕುಳಿತು ಆ ಆಸೆಯನ್ನು ಪೂರೈಸುತ್ತಾಳೆ ಎಂದು ಹೇಳಲಾಗುತ್ತದೆ. ನೀವು ದಿನಕ್ಕೆ 2 ಬಾರಿ ಈ ಮಂತ್ರವನ್ನು ಪಠಿಸುವುದನ್ನು ಖಚಿತಪಡಿಸಿಕೊಳ್ಳಿ. ಬೆಳಿಗ್ಗೆ ಒಮ್ಮೆ ಮತ್ತು ಸಂಜೆ ಒಮ್ಮೆ. ನಿಮ್ಮ ಜೀವನದಲ್ಲಿ ನೀವು ಸಂತೋಷ ಮತ್ತು ಆನಂದವನ್ನು ಅನುಭವಿಸಲು ಪ್ರಾರಂಭಿಸುತ್ತೀರಿ. ನಿಮ್ಮ ಕೆಲಸವು ಎಂದಿಗೂ ಹೊರೆಯಾಗಿ ಕಾಣುವುದಿಲ್ಲ ಮತ್ತು ನೀವು ಹಿಂದೆಂದೂ ಅನುಭವಿಸಿರದಂತಹ ಸಂತೋಷವನ್ನು ನೀಡುತ್ತದೆ. ನೀವು ಪ್ರತಿದಿನವೂ ಉತ್ತಮವಾಗಿರುತ್ತೀರಿ. ಈ ಮಂತ್ರವನ್ನು ಪ್ರತಿದಿನ ಪಠಿಸುವುದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಮತ್ತು ತಾಯಿ ಸರಸ್ವತಿಯ ಕೃಪೆಗೆ ಪಾತ್ರರಾಗಬಹುದು. ನೀವು ಮಹತ್ವಾಕಾಂಕ್ಷಿ ಕಲಾವಿದ, ವಾದ್ಯಗಾರ, ಬರಹಗಾರ, ಸಂಗೀತ ಸಂಯೋಜಕರಾಗಿದ್ದರೆ ಅಥವಾ ಕಲಾತ್ಮಕ ಕ್ಷೇತ್ರದೊಂದಿಗೆ ಏನನ್ನಾದರೂ ಹೊಂದಿದ್ದರೆ ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಯಶಸ್ಸಿನ ಪ್ರಮಾಣವನ್ನು ಸುಧಾರಿಸಬಹುದು. ಈ ಮಂತ್ರವು ಅತ್ಯಂತ ಮಂಗಳಕರವಾಗಿದೆ. ಹೆಚ್ಚಾಗಿ ಜನರು ಸರಸ್ವತಿ ಪೂಜೆಯ ಸಮಯದಲ್ಲಿ ಈ ಮಂತ್ರವನ್ನು ಪಠಿಸುತ್ತಾರೆ.
ವೇದಿಕ ಜ್ಞಾನದ ಒಳನೋಟ ಮತ್ತು ಕೌಶಲ್ಯವನ್ನು ಪಡೆಯಲು ಬಯಸುವ ಕೆಲವು ಭಕ್ತರು ಈ ಮಂತ್ರವನ್ನು ತಮ್ಮ ನಿಯಮಿತ ಪ್ರಾರ್ಥನೆಯ ಭಾಗವಾಗಿ ಮಾಡುತ್ತಾರೆ. ಸರಸ್ವತಿ ಮೂರ್ತಿ ಅಥವಾ ಚಿತ್ರದ ಮುಂದೆ ನಿಂತು ಈ ಮಂತ್ರವನ್ನು ಪಠಿಸಿದ ನಂತರ ಬಿಳಿ ಹೂವುಗಳನ್ನು ಅರ್ಪಿಸಿ. ನಿಮ್ಮ ಪ್ರಾರ್ಥನೆಯನ್ನು ಮುಗಿಸಲು ನೀವು ಧೂಪದ್ರವ್ಯವನ್ನು ಬೆಳಗಿಸಬಹುದು. ಉತ್ತಮ ಫಲಿತಾಂಶಗಳಿಗಾಗಿ ಈ ಮಂತ್ರವನ್ನು ಸ್ಫಟಿಕ ಅಥವಾ ರುದ್ರಾಕ್ಷ ಮಾಲೆಯ ಮೇಲೆ ನಿರಂತರವಾಗಿ 48 ದಿನಗಳವರೆಗೆ ಪಠಿಸಿ. ಇದರಿಂದ ಎಲ್ಲಾ ಪ್ರಯೋಜನಗಳನ್ನು ಪಡೆದುಕೊಳ್ಳಿ. ನಿಯಮಿತ ಮತ್ತು ಪ್ರಾಮಾಣಿಕವಾದ ಪಠಣದ ನಂತರ ಒಬ್ಬನು ದೈವಿಕ ಕಂಪನಗಳನ್ನು ಅನುಭವಿಸಲು ಸಾಧ್ಯವಾಗುತ್ತದೆ, ಏಕೆಂದರೆ ಮಂತ್ರವು ಸಾಧಕರ ಸುತ್ತಲೂ ಸಕಾರಾತ್ಮಕ ಶಕ್ತಿಗಳ ಕ್ಷೇತ್ರವನ್ನು ಸೃಷ್ಟಿಸುತ್ತದೆ. ಈ ಮಂತ್ರವನ್ನು ಪಠಿಸುವಾಗ ಒಬ್ಬರು ಬಿಳಿ ಬಟ್ಟೆಯನ್ನು ಧರಿಸಬೇಕು. ನಾವು ತಾಯಿ ಸರಸ್ವತಿಯ ಕಡೆಗೆ ಶುದ್ಧ ನಂಬಿಕೆ ಮತ್ತು ಭಕ್ತಿಯನ್ನು ಪ್ರತಿನಿಧಿಸುವ ಹಳದಿ ಉಡುಪನ್ನು ಸಹ ಧರಿಸಬಹುದು. ಈ ಮಂತ್ರವು ಆತ್ಮವಿಶ್ವಾಸದ ಮಟ್ಟಗಳು, ಸಂವಹನ ಕೌಶಲ್ಯಗಳು, ಸ್ಮರಣೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಈ ಮಂತ್ರವನ್ನು ಜಪಿಸಿದ ನಂತರ ನೀವು ಲೌಕಿಕ ದುರುದ್ದೇಶ, ಅಜ್ಞಾನ, ಗೊಂದಲ ಮತ್ತು ಇತರ ನಕಾರಾತ್ಮಕ ಪ್ರವೃತ್ತಿಗಳಿಂದ ನಿಮ್ಮನ್ನು ಮುಕ್ತಗೊಳಿಸುವ ಶಕ್ತಿಯನ್ನು ಪಡೆಯುತ್ತೀರಿ. ಮಕ್ಕಳು ಅಥವಾ ವಯಸ್ಕರಾಗಿದ್ದರೂ ಈ ಮಂತ್ರವನ್ನು ನಿಯಮಿತವಾಗಿ ಜಪಿಸಿದರೆ ಅವರ ಪರೀಕ್ಷೆಗಳು ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ತಾಯಿ ಸರಸ್ವತಿ ಮಾತನ್ನು ನಿಯಂತ್ರಿಸಿದಂತೆ ಈ ಮಂತ್ರವನ್ನು ಪ್ರಾಮಾಣಿಕವಾಗಿ ಪಠಿಸಿದ ನಂತರ ನಿಮ್ಮ ಭಾಷಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮುಸುಕಾಗುತ್ತವೆ. ಈ ಮಂತ್ರವು ಶಿಕ್ಷಣ ತಜ್ಞರಿಗೆ ಪ್ರಯೋಜನಕಾರಿಯಾಗಿದೆ. ಇದು ನಮ್ಮ ಸೃಜನಾತ್ಮಕ ಭಾಗದ ಮೇಲೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. ಈ ಮಂತ್ರವನ್ನು ಪಠಿಸುವುದರಿಂದ ಆಲೋಚನೆ, ಮಾತು ಮತ್ತು ಕಾರ್ಯಗಳಲ್ಲಿ ಮತ್ತು ಸ್ಪಷ್ಟತೆಯನ್ನು ಸುಧಾರಿಸುತ್ತದೆ. ಇದನ್ನು ಶುದ್ಧವಾಗಿಸುತ್ತದೆ. ಮನಸ್ಸಿನಿಂದ ಉಂಟಾಗುವ ಎಲ್ಲ ಅಡಚಣೆಗಳನ್ನು ಅಳಿಸಿ ಹಾಕುತ್ತದೆ. ಈ ಮಂತ್ರವನ್ನು ಪಠಿಸುವ ಸಾಧಕರು ಸಾಧನೆಗಳು ಮತ್ತು ತೃಪ್ತಿಯ ಹೊಸ ಎತ್ತರಗಳನ್ನು ತಲುಪುತ್ತಾರೆ. ಸಂಗೀತ ಅಥವಾ ಕಲೆಯ ಯಾವುದೇ ಪ್ರಕಾರವು ನಮ್ಮನ್ನು ಆಕರ್ಷಿಸುತ್ತದೆ, ಆದರೆ ನೀವು ಕೆಲವು ವೈಯಕ್ತಿಕ ಅಥವಾ ಸಾಮಾನ್ಯ ಸಮಸ್ಯೆಗಳನ್ನು ಎದುರಿಸಿದರೆ ಈ ಮಂತ್ರವು ನಮಗೆ ರಕ್ಷಣೆ ನೀಡುತ್ತದೆ. ಇದು ನಿಮ್ಮ ಗುರಿಗಳನ್ನು ಮುಂದುವರಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. ಸಂಪತ್ತು ಮತ್ತು ಜ್ಞಾನದ ಬುದ್ಧಿವಂತಿಕೆಯಿಂದ ಆಶೀರ್ವಾದಿಸಲು ಈ ಮಂತ್ರವನ್ನು ಪಠಿಸಲಾಗುತ್ತದೆ. ಅಜ್ಞಾನದ ಅನಿಷ್ಟಗಳನ್ನು ತೊಡೆದುಹಾಕಲು ಮತ್ತು ಭಕ್ತನಿಗೆ ಬುದ್ಧಿವಂತಿಕೆಯನ್ನು ನೀಡಲು ಆಶೀರ್ವಾದವನ್ನು ಪಡೆಯಲು ಈ ಮಂತ್ರವನ್ನು ಪಠಿಸಲಾಗುತ್ತದೆ. ಕಲಿಕೆಯನ್ನು ಸುಲಭಗೊಳಿಸಲು ಮತ್ತು ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಸಹಾಯ ಮಾಡಲು ವಿದ್ಯಾರ್ಥಿಗಳು ಮುಖ್ಯವಾಗಿ ಈ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರವನ್ನು ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಗಳಿಗೆ ಅಧ್ಯಯನ ಮಾಡಲು ಪ್ರಾರಂಭಿಸುವ ಮೊದಲು ಪಠಿಸಲು ಶಿಫಾರಸು ಮಾಡಲಾಗಿದೆ. ಇದರಿಂದಾಗಿ ಸರಸ್ವತಿ ದೇವಿಯು ನೆನಪಿನ ಶಕ್ತಿ ಮತ್ತು ಏಕಾಗ್ರತೆಯನ್ನು ಆಶೀರ್ವಾದಿಸುತ್ತಾಳೆ. ವೃತ್ತಿ ಮತ್ತು ಶಿಕ್ಷಣದಲ್ಲಿ ಸರಸ್ವತಿ ದೇವಿಯಿಂದ ಯಶಸ್ಸನ್ನು ಪಡೆಯಲು ಈ ಮಂತ್ರವನ್ನು ಜಪಿಸಲಾಗುತ್ತದೆ. ಈ ಮಂತ್ರವು ಮಹಿಮೆಯನ್ನು ಹುಡುಕುವುದು, ಜಗತ್ತಿನಲ್ಲಿ ಇರುವ ಎಲ್ಲಾ ವೈಭವಗಳು ಮತ್ತು ಜ್ಞಾನದ ಶಕ್ತಿಗಳನ್ನು ಪಡೆಯಲು ಸರಸ್ವತಿ ದೇವಿಯ ದೈವಿಕ ಆಶೀರ್ವಾದವನ್ನು ಪಡೆಯಲು ಇದನ್ನು ಪಠಿಸಲಾಗುತ್ತದೆ. ಜ್ಞಾನದ ಆಶೀರ್ವಾದ ಪಡೆಯಲು ಈ ಮಂತ್ರವನ್ನು ಪಠಿಸಲಾಗುತ್ತದೆ. ಅತಿಯಾದ ಭಾವನೆ ಅಥವಾ ಮಾನಸಿಕ ಸ್ಪಷ್ಟತೆ ಅಗತ್ಯವಿದ್ದಾಗ ಈ ಮಂತ್ರವನ್ನು ಪಠಿಸಿ. ಕಷ್ಟಕರವಾದ ಶೈಕ್ಷಣಿಕ ಕಾರ್ಯಗಳನ್ನು ಅಧ್ಯಯನ ಮಾಡುವ ಅಥವಾ ನಿಭಾಯಿಸುವ ಮೊದಲು ಇದು ವಿಶೇಷವಾಗಿ ಸಹಾಯಕವಾಗಿದೆ. ಈ ಮಂತ್ರವನ್ನು ನಿಯಮಿತವಾಗಿ ಪಠಿಸುವುದರಿಂದ ಅಧ್ಯಯನ ಮತ್ತು ಬೌದ್ಧಿಕ ಬೆಳವಣಿಗೆಯ ಮೇಲೆ ಮನಸ್ಸಿನ ಪ್ರಭಾವವನ್ನು ಹೆಚ್ಚಿಸುತ್ತದೆ. ಈ ಮಂತ್ರವು ನಮಗೆ ಜಾಗರೂಕರಾಗಿರಲು ಸಹಾಯ ಮಾಡುತ್ತದೆ. ಈ ಮಂತ್ರವನ್ನು ಪಠಿಸಲು ಶಾಂತವಾದ ಸ್ವಚ್ಛ ಪರಿಸರವನ್ನು ಆರಿಸಿಕೊಳ್ಳಿ ಮತ್ತು ಈ ಮಂತ್ರವನ್ನು ಪಠಿಸುವಾಗ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಿ. ಈ ಮಂತ್ರವು ಜ್ಞಾನ, ಬುದ್ಧಿವಂತಿಕೆ ಮತ್ತು ಶೈಕ್ಷಣಿಕ ಯಶಸ್ಸನ್ನು ಬಯಸುವ ವಿದ್ಯಾರ್ಥಿಗಳಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ಮತ್ತು ಬೆಂಬಲವನ್ನು ನೀಡುತ್ತದೆ. ಈ ಮಂತ್ರವು ಶಾಂತಿಯುತ ಮನಸ್ಸನ್ನು ಒದಗಿಸುತ್ತದೆ. ಇದಿಷ್ಟು ಸರಸ್ವತಿ ಗಾಯತ್ರಿ ಮಂತ್ರದ ಬಗ್ಗೆ. ಓಂ ಮಹಾ ಸರಸ್ವತಿಯೇ ನಮಃ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.